ಒಂದು ನಿಮಿಷ ಸರ್, ಒಂದು ನಿಮಿಷ ಆಗುತ್ತೆ. ಓಕೆ ಸರ್, ಓಕೆ ಸರ್. ಓದು 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 ಸರ್ ಅವರು ಈ ಉದ್ಘಾಟನಾ ನುಡಿಗಳನ್ನು ನುಡಿಬೇಕಾಗಿ ಮಾನ್ಯರಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಕರ್ನಾಟಕ ಸರ್ಕಾರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಅಂಬೇಡ್ಕರ್ ಜಯಂತಿಯ ಎಲ್ಲರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಇವತ್ತು ಕಳೆದ ವರ್ಷ ನಾವೆಲ್ಲ ಒಂದು ರ್ಯಾಲಿಯನ್ನು ಶುರು ಮಾಡಿ ಅದ್ದೂರಿಯಾಗಿ ಅಂಬೇಡ್ಕರ್ ಜಯಂತಿಯನ್ನು ಮಾಡ್ಕೋಬೇಕಂತ ತೀರ್ಮಾನ ಮಾಡಿದ್ವಿ. ಈ ವರ್ಷ ತಾವೆಲ್ಲ ದೊಡ್ಡ ಸಂಖ್ಯೆಯಲ್ಲಿ ಸೇರಿಕೊಂಡು ಅಂಬೇಡ್ಕರ್ ಅವ್ರಿಗೆ ಏನು ಗೌರವವನ್ನು ಸಲ್ಲಿಸಬೇಕು ತಾವೆಲ್ಲ ಸಮಾಜದವ್ರು ಸೇರಿ ನಾವೆಲ್ಲ ಸೇರಿ ಇವತ್ತು ಮಾಡಿದ್ದೀರ ಅಂತೇಳಿ ಬಹಳ ಖುಷಿ ಆಗ್ತಿದೆ. ಇಂಥ ಕಾರ್ಯಕ್ರಮಗಳು ಹಲವಾರು ಕಾರ್ಯಕ್ರಮ ಮಾಡ್ತಾ ನಾವು ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೇನು ಗೌರವ ಸಲ್ಲಬೇಕು ಆ ಗೌರವನ್ನೆಲ್ಲ ಸಲ್ಲಿಸ್ಬೇಕಂತೆಲ್ಲ ತಾವೆಲ್ಲ ಕೋರ್ಕೊಂತೀನಿ. ಇನ್ನೊಂದು ನಮ್ಮ ಪ್ರೊಫೆಸರ್ ಸಾಹೇಬ್ರು ಹೇಳ್ತಿದ್ರು ಈ ಅನ್ಟಚಬಿಲಿಟಿ ಬಗ್ಗೆ. ಇವತ್ತಿನ ದಿನಮಾನದಲ್ಲಿ ನಾವೆಲ್ಲ ಅನ್ಕೋಬಹುದು ಅನ್ಟಚಬಿಲಿಟಿ ಇಲ್ಲ, ಅವ್ರ ಮನೆಗೆ ನಾವು ಹೋಗ್ಬೋದು, ಇವ್ರ ಮನೆಗೆ ಇವ್ರು ಹೋಗ್ಬೋದು ಅಂತೇಳಿ. ಆದರೆ ಅನ್ಟಚಬಿಲಿಟಿ, ಅಸ್ಪೃಶ್ಯತೆ ಅನ್ನೋದು ಮನಸ್ಸಲ್ಲಿನ ಅದೇ ರೀತಿಯಲ್ಲಿ ನಮ್ಮ ಭಾರತ ದೇಶದಲ್ಲಿ ಇದೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಬೇರೆ ಬೇರೆಯವ್ರಿಗೆ ಎಲ್ಲ ಒಂದು ಮಾತು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಕೆಲವಷ್ಟು ಮಂದಿಗೆ ನಾನು ನಮ್ಮ ದಲಿತರ ನಾಯಕರ ಹತ್ರ ಮಾತಾಡಿದಾಗ ಯಾವ್ದನ್ನ ರಿಸರ್ವೇಷನ್ಸ್ ಜನರಲ್ ಸೀಟ್ಗೆ ಅಂತ ರಿಸರ್ವೇಷನ್ಸ್ ಇಲ್ದಾಗ
ಓಪನ್ ಸೀಟ್ಗಳಿದ್ದಾಗ ನೀವು ಕಂಟೆಸ್ಟ್ ಮಾಡಿ ಅಂದ್ರಾಗ ಅಯ್ಯೋ ಅಣ್ಣ ನಾವು SC-ಗಳಾಗಿ ಜನರಲ್ ಸೀಟಿಗೆ ಕಂಟೆಸ್ಟ್ ಮಾಡೋದು ಹೆಂಗಂತ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ರಿಸರ್ವೇಶನ್ ಅನ್ನು ಕೊಟ್ಟಿದ್ದು, ನೀವು ರಿಸರ್ವೇಶನ್ ಅಲ್ಲಿ ನೀವು ನಿಂತು ಮುಂಚೂಣಿಗೆ ಬಂದು ನೀವು ಜನರಲ್ ಅವ್ರ ಜೊತೆಗೆ ನೀವು ಕಾಂಪಿಟೇಟ್ ಮಾಡ್ಬೇಕಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನನಗೆ ಸಂವಿಧಾನದಲ್ಲಿ ಅವಕಾಶವನ್ನು ಮಾಡಿಕೊಟ್ಟು ಹೊರತು ನೀವು SC-ಗಳಾಗಿ ರಿಸರ್ವೇಶನ್ ಸೀಟಲ್ಲಿ ತಾವು ಕಂಟೆಸ್ಟ್ ಮಾಡಂತೇಳಿ ಉದ್ದೇಶದಿಂದ ಅವರು ನಮಗೆ ರಿಸರ್ವೇಶನ್ಗಳು ಕೊಡಲಿಲ್ಲ. ನಾವು ರಿಸರ್ವೇಶನ್ ಅಂದರೆ SC ಅಂದರೆ SC ಸೀಟಲ್ಲೇ ನಿಂತ್ಕೋಬೇಕು, ST ಅಂದರೆ ST ಸೀಟಲ್ಲೇ ನಿಂತ್ಕೋಬೇಕಂತೇಳಿ ಒಂದು ಕೆಟ್ಟು ಆಲೋಚನೆಯಲ್ಲೇ ತಾವೆಲ್ಲ ಮನಸ್ಸಲ್ಲಿ ಇಟ್ಕೊಂಡಿದ್ವಿ. ಯಾವತ್ತು ಶೆಡ್ಯೂಲ್ ಟ್ರೈಬ್ ಆಗಿರ್ಬೋದು, ಶೆಡ್ಯೂಲ್ ಕ್ಯಾಸ್ಟ್ ಆಗಿರ್ಬೋದು, ನಮ್ಮ ಉದ್ದೇಶ, ನಮ್ಮ ಸರ್ಕಾರದ ಉದ್ದೇಶ, ನಮ್ಮೆಲ್ಲರ ಉದ್ದೇಶ ಏನಂತಂದ್ರೆ ತಾವು ಮುಂಚೂಣಿಗೆ ಬಂದು ಏನು ಜನರಲ್ ಸೀಟ್ ತಮ್ಗೆ ಓಪನ್ ಸೀಟ್ ಇರುತ್ತೋ ಅಂಥವಕ್ಕೆ ಸೀಟ್ಗೆ ತಾವು ಕಂಟೆಸ್ಟ್ ಮಾಡಿ ತಾವು ಮುಂಚೂಣಿಗೆ ಬರ್ಬೇಕಂತೇಳಿ ತಮ್ಮೆಲ್ಲ ಆಶಯ ಇದೆ ಹೊರತು ತಾವು ಶೆಡ್ಯೂಲ್ ಟ್ರೈಬ್ ಆಗಿರ್ಬೋದು, ಶೆಡ್ಯೂಲ್ ಕ್ಯಾಸ್ಟ್ ಆಗಿರ್ಬೋದು, ತಮ್ಮ ರಿಸರ್ವೇಶನ್ಸ್ ಬಂದಾಗ ಮುಂದೆ ತಾವು ಕಂಟೆಸ್ಟ್ ಮಾಡ್ಬೇಕಂತಲ್ಲ. ಅದೇ ರೀತಿಯಲ್ಲಿ ಹಲವಾರು ಕಾರ್ಯಕ್ರಮಗಳು ಇವತ್ತು ಅಂಬೇಡ್ಕರ್ ಅವರು ಮಹಾನ್ ನಾಯಕರು, ನಾವೆಲ್ಲ ತಿಳ್ಕೊಬೋದು. ಅವ್ರು ದಲಿತರಿಗೊಂದೇ ಅನುಕೂಲತೆ ಮಾಡಿಕೊಟ್ಟಿದ್ದಾರೆ ಅಂತೇಳಿ. ಸಮಾನತೆ, ಕ್ಯಾಸ್ಟ್ ಈಕ್ವಾಲಿಟಿ ಒಂದೇ ಅಲ್ಲ, ರಿಲಿಜನ್ ಈಕ್ವಾಲಿಟಿ ಒಂದೇ ಅಲ್ಲ, ಜೆಂಡರ್ ಈಕ್ವಾಲಿಟಿ ಕೂಡ ಇವತ್ತು ನಮ್ಮ ಅಕ್ಕ ತಂಗಿಯರು ಕೂಡ ಈ ಭಾರತ ದೇಶದಲ್ಲಿ ಗಂಡು ಮಕ್ಕಳಿಗೆ ಸಮಾನವಾಗಿ ಇವತ್ತು ಭಾರತ ದೇಶದಲ್ಲಿ ಬದುಕ್ತಿದ್ದಾರೆ ಅಂತಂದ್ರೆ ಅದು ಅಂಬೇಡ್ಕರ್ ಅವ್ರು ಮಾಡಿದ ಸಹಕಾರದಿಂದನೇ ಇವತ್ತು ನಾವೆಲ್ಲ ಬದುಕಾಗ್ತಿದೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀವಿ. ಈಗ ಅವ್ರು ಕೂಡ ಸಮಾನ ಹಕ್ಕುಗಳು, ಸಮಾನ ಆಸ್ತಿಯಲ್ಲಿ ಸಮಾನ ಭಾಗಗಳು ಸಿಗ್ತಾ ಇದೆ ಅಂತಂದ್ರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನದಲ್ಲಿ ನಮ್ಮ ಮಾಡಿಕೊಟ್ಟಿದ್ದ ಅವಕಾಶಗಳಿಂದ ಅವ್ರಿಗೂ ಕೂಡ ಸಮಾನ ಹಕ್ಕುಗಳು ಸಿಗ್ತಿದೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ನಾವೆಲ್ಲರೂ ಬಹಳಷ್ಟು ಮಂದಿ ನಾನು ಹೋದಾಗ ಬೇರೆ ಅವ್ರು ಮಾತಾಡ್ತಿರ್ತಾರೆ, ಅಂಬೇಡ್ಕರ್ ಅವರು ದಲಿತರಿಗೆ ಇನ್ನೊಬ್ಬರಿಗೆ ರಿಸರ್ವೇಶನ್ ಮಾಡಿಕೊಟ್ಟೋದ್ರು, 70 ವರ್ಷ ಅವರಿಗೆ ರಿಸರ್ವೇಶನ್ ಮಾಡಿಕೊಟ್ಟಿದ್ದಾರೆ ಅಂತೇಳಿ. 1000 ವರ್ಷ 2000 ವರ್ಷದಿಂದ ದಲಿತರು, ಶೋಷಿತರು ಅವರೆಲ್ಲ ತೊಂದರೆಗೆ ಒಳಗಾದಾಗ 2000-3000 ವರ್ಷದಿಂದ ತೊಂದರೆಗಳು ಅನುಭವಿಸಿದಾಗ ಒಂದು 70 ವರ್ಷ ಕೊಟ್ರೆ ಅವ್ರಿಗೆ ಕೆಲವಷ್ಟು ರಿಸರ್ವೇಶನ್ ಅನ್ನು ಕೊಟ್ರೆ ತಾವು ಇಷ್ಟು ಮಾತಾಡ್ತಿರಲ್ಲ. 1000-2000 ವರ್ಷ ಅವ್ರು ಶೋಷಣೆಗೆ ಒಳಗಾಗಿದಾರಲ್ಲ, ಅವ್ರ ಮನಸ್ಸುಗಳು ಯಾವ ರೀತಿಯಲ್ಲಿ ಇರುತ್ತಂತ ಹೇಳಿ ತಾವು ಯೋಚನೆ ಮಾಡ್ಬೇಕಂತೇಳಿ ಅಂತವ್ರಿಗೆಲ್ಲ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ರಿಸರ್ವೇಶನ್ಸ್ ಅಲ್ಲಿ ತಪ್ಪೇ ಇಲ್ಲ, ತಾವೆಲ್ಲ ಮುಂಚೂಣಿಗೆ ಬರ್ಬೇಕು. ಇನ್ನಷ್ಟು ರಿಸರ್ವೇಶನ್ಸ್ ಮೊನ್ನೆ ಮುಖ್ಯಮಂತ್ರಿಗಳು ಕೂಡ ಹೇಳ್ತಿದ್ರು. ಮೊನ್ನೆ ಯಾರೋ ನಿಮ್ಮ ಕಮಿಟಿ ಅವರೆಲ್ಲ ಬಂದು ಮಾತಾಡ್ತಿರೋವಾಗ ಮುಖ್ಯಮಂತ್ರಿಗಳೊಂದು ಮಾತಂದ್ರು, ದಲಿತರಿಗೆ ನಾವು ರಿಸರ್ವೇಶನ್ಸ್ ಕೊಡೋದು ಹಕ್ಕು ನಮಗಿದೆ, ನಮ್ಮ ಹಕ್ಕು ಅದು ನಾವು ಕೊಡ್ತೀವಿ, ತಾವು ಯಾವತ್ತೂ ನಾವು ದಲಿತರಿಗೆ ಅನ್ಯಾಯ ಮಾಡಲ್ಲ ಅಂತೇಳಿ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಒಂದು ಮಾತನ್ನು ಹೇಳ್ತಿದ್ರು. ಅದರ ಜೊತೆಗೆ ತಾವು ಈಗ ನಾವು DC ಸಾಹೇಬ್ರ ಹತ್ರ ಮಾತಾಡ್ತೀವಿ. ದಲಿತರು ಬೇರೆ ಭಾಗದಿಂದ, ಮೈಸೂರು ಭಾಗದಿಂದ ಬಂದಾಗ ಸಿದ್ದರಾಮಯ್ಯ ಸಾಹೇಬ್ರ ಅವ್ರ ಹತ್ರ ಆಗಿರ್ಬೋದು, ಉಪಮುಖ್ಯಮಂತ್ರಿಗಳ ಹತ್ರ ಆಗಿರ್ಬೋದು, ಅವ್ರು ಏನೇ ಪ್ರೆಸೆಂಟ್ ಮಾಡ್ಬೇಕಂದ್ರೆ ಅಷ್ಟು ಅಚ್ಚುಕಟ್ಟಾಗಿ ಪ್ರೆಸೆಂಟ್ ಅನ್ನು ಮಾಡಿ ನಮ್ಮ ಹಕ್ಕುಗಳು ಇವಿದೆ, ನಮಗೆ ಬೇಕಂತ ಕೇಳ್ತಾರೆ. ಆದ್ರೆ ನಮ್ಮ ಭಾಗದಿಂದ ಹೋದಾಗ ನಮ್ಮವ್ರಿಗೆ ಅವ್ರ ಹಕ್ಕುಗಳು ಏನೋ, ಅವ್ರು ಏನ್ ಕೇಳ್ಬೇಕು ಅನ್ನೋದು ಕೂಡ ಗೊತ್ತಿಲ್ಲ, ಅಷ್ಟು ಮುಗ್ಧರಾಗಿರ್ತಾರೆ. ಯಾಕೆ ಸರ್ ಅಂತ ಕೇಳಿದಾಗ ನಮ್ಮ ಮೈಸೂರು ಭಾಗದಲ್ಲಿ ಎಜುಕೇಶನ್ ಸಿಸ್ಟಮ್ ಆ ಟೈಮಲ್ಲಿ ಬಹಳ ಚೆನ್ನಾಗಿ ನಡ್ಕೊಂಡು ಹೋಗ್ತಿತ್ತು ಸರ್, ಅದಕ್ಕೆ ಅವರೆಲ್ಲ ಎಜುಕೇಟೆಡ್ಸ್ ಆಗಿದ್ದಾರೆ, ಇಲ್ಲಿ ಸ್ವಲ್ಪ ಎಜುಕೇಶನ್ ಅಷ್ಟು ಕಮ್ಮಿ, ಅಷ್ಟು ಜಾಸ್ತಿ ಇಲ್ಲ ಅಂತೇಳಿ ನಮ್ಮ DC ಸಾಹೇಬ್ರು ಹೇಳ್ತಿದ್ರು. ನಮ್ಮ ಕಡೆ ಕೂಡ ಇವತ್ತು ಪ್ರತಿಯೊಂದು ಅಂಬೇಡ್ಕರ್ ಅವರ ಆಶಾಭಾವಗಳನ್ನ ಉಳಿಸ್ಕೊಂಡು ಹೋಗ್ಬೇಕಂದ್ರೆ ಪ್ರತಿಯೊಂದು ಮನೆಯಲ್ಲಿ ಕೂಡ ಒಂದು ಇಂಜಿನಿಯರು, ಡಾಕ್ಟರ್ ಇರಬೇಕು. ನಾವು ಬಳ್ಳಾರಿಯಲ್ಲಿ ಪ್ರತಿಯೊಂದು ಮನೆಯಲ್ಲಿ DSS ಅಲ್ಲಿ ಇದೀವಿ, DSS ಅಲ್ಲಿ ಇರಬೇಕು. ನಮ್ಮ ಸಂಘನ ಕಾಪಾಡ್ತಾ ನಮ್ಮ ದೇಶನ ಕಾಪಾಡಬೇಕಂದ್ರೆ ಪ್ರತಿ ಮನೆಯಿಂದ ಒಂದು ಡಾಕ್ಟರು, ಇಂಜಿನಿಯರ್ ಆಗಿ ಬಂದಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನಾವು ನಿಜವಾದ ಮರ್ಯಾದೆ ಕೊಟ್ಟಂಗೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀವಿ. ಅದ್ರ ಜೊತೆಯಲ್ಲಿ ನಾವು DC ಅವರು ಮುಂಬರುವಂಥ ದಿನಮಾನದಲ್ಲಿ ಬಳ್ಳಾರಿಯಲ್ಲಿ ಎಜುಕೇಶನ್ಗೆ ಬಹಳಷ್ಟು ಹೆಚ್ಚಿನ ಒತ್ತು ಕೊಡ್ಬೇಕಂತೇಳಿ ಡಿಸ್ಕಷನ್ ಮಾಡ್ತಿದ್ದೀವಿ. ಅದ್ರ ಜೊತೆಗೆ ಬಳ್ಳಾರಿಯಲ್ಲಿ ನಾನು ನಿರ್ಧಾರವನ್ನು ಮಾಡಿರೋದು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಒಂದು 10 ಕೋಟಿ ರೂಪಾಯಿಯಲ್ಲಿ ಲೈಬ್ರರಿಯನ್ನು ತೆಗಿಬೇಕಂತೇಳಿ ನಾವು ನಿರ್ಧಾರವನ್ನು ಮಾಡಿದ್ವಿ. ಯಾಕೆ ಮಾಡ್ತಿದೀವಿ ಅಂತಂದ್ರೆ ನಮ್ಮ ಬಳ್ಳಾರಿ ಹಿಂದುಳಿದ ಪ್ರದೇಶ, ನಮ್ಮ ಬಳ್ಳಾರಿಯ ಮಕ್ಕಳು ಓದ್ಕೊಂಡ್ರೆ ಬಳ್ಳಾರಿಯಿಂದ ಒಂದು IAS IPS ಬಾಬಾ ಸಾಹೇಬ್ ಅವರ ಆಶೀರ್ವಾದದಿಂದ ಬಂದ್ರೆ ನಮ್ಮ ಜಿಲ್ಲೆಗಳಿಗೆ, ನಮ್ಮ ಉತ್ತರ ಕರ್ನಾಟಕ, ನಮ್ಮ ಹೈದರಾಬಾದ್ ಕರ್ನಾಟಕ ನ್ಯಾಯ ಆಗುತ್ತೆ ಅಂತ ಹೇಳೋ ಉದ್ದೇಶದಿಂದ ನಾವು ಲೈಬ್ರರಿಗಳನ್ನ, ಹೊಸ ಸ್ಕೂಲ್ಗಳನ್ನ ಮಾಡ್ಕೊಂತಿದ್ವಿ. ನಾವು ಇದೇ ರೀತಿಯಲ್ಲಿ ಅಂಬೇಡ್ಕರ್ ಅವ್ರನ್ನ ಸ್ಮರಿಸ್ತಾ, ನಾವು ಯಾರು ನಮ್ಮ ದೊಡ್ಡ ಆಯುಧ ಕೊಟ್ಟಂತ ಅಂಬೇಡ್ಕರ್ ಅವರು ಕೊಟ್ಟಂತ ಆಯುಧ ಆ ಸಂವಿಧಾನವನ್ನು ಕೊಟ್ಟಿದ್ದಾರೆ. ಸಂವಿಧಾನವನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಈ ದೇಶನ ಒಳ್ಳೆ ರೀತಿಯಲ್ಲಿ ನಾವು ಮುಂದಕ್ಕೆ ತಗೊಂಡು ಹೋಗ್ತೀವಿ ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ಹೋದ ವರ್ಷದಿಂದನೇ ಎಲ್ಲ ನಾವು ನಮ್ಮ ಮುಂಡ್ರಿಗಿ ನಾಗರಾಜಣ್ಣನವರು, ಮಾಣ್ಣಯ್ಯವರು, ನಮ್ಮ ಮಾನಂದಪಟ್ಟಿ ಕೊಟ್ಟಮಲ್ಲಿ ಸೋಮ ಅವರು, ಹಲವಾರು ನಮ್ಮ ಶಿವರಾಜಣ್ಣವರು, ಎಲ್ಲರೂ ನಮ್ಮ ಮುಖಂಡರೆಲ್ಲ ಸೇರ್ಕೊಂಡು ಹೋದ ವರ್ಷದಿಂದನೇ ಅದ್ದೂರಿಯಾಗಿ ಮಾಡ್ತಿದ್ವಿ.
ಈ ವರ್ಷ ಇನ್ನೂ ಅದ್ದೂರಿಯಾಗಿ ಮಾಡ್ಕೊಂಡಿದ್ವಿ. ಯಾಕಂದ್ರೆ ಅಂಬೇಡ್ಕರ್ ಅವ್ರ ಮೇಲೆ ಒಂದು ಗೌರವ, ಅವರು ಕೊಟ್ಟಂತ ಬರೆದಂತ ಸಂವಿಧಾನದಿಂದ ಇವತ್ತೆಲ್ಲ ನಾವು ಒಂದು ಸ್ಥಾನಮಾನಕ್ಕೆ ಬಂದಿದ್ದೀವಿ. ಅವ್ರಿಗೊಂದು ಗೌರವ ಸಲ್ಲಿಸ್ಕೋಬೇಕಂತೇಳಿ ನಮ್ಮ ಮನಸ್ಸಲ್ಲಿ, ನಿಮಗೆ ಗೊತ್ತಿರ್ಬೋದು, ನಾವು ಬಹಳ ಸರಿ ಅಂಬೇಡ್ಕರ್ ಅವ್ರು ನೆನೆಸ್ಕೊಂಡೆ ನಾವು ಪ್ರತಿಯೊಂದು ಕೆಲಸವನ್ನು ಮಾಡೋದು. ಅದೇ ರೀತಿಯಲ್ಲಿ ಆ ಮಹಾನ್ ವ್ಯಕ್ತಿಗೆ ಒಂದು ಗೌರವ ನಮ್ಮನ್ನ ತರ ಇರ್ಬೇಕಂತೇಳಿ ಇವತ್ತು ಬಳ್ಳಾರಿಯಲ್ಲಿ ಅಂಬೇಡ್ಕರ್ ಹೆಸರಲ್ಲಿ ಒಂದು ಲೈಬ್ರರಿ ಮಾಡಬೇಕು ಇಲ್ಲ, ಈಗ ಹೇಳಿದ್ದೀನಿ, ನಾವು ಲೈಬ್ರರಿ ನಮ್ಮ ಬಳ್ಳಾರಿಯಲ್ಲಿ ಅತಿ ಶೀಘ್ರದಲ್ಲಿ 10 to 12 ಕೋಟಿ ರೂಪಾಯಿಯಲ್ಲಿ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರ ಮೇಲೆ ಲೈಬ್ರರಿಯನ್ನು ಮಾಡ್ತಿದ್ವಿ. ಅಂದ್ರೆ ಡಿಜಿಟಲ್ ಲೈಬ್ರರಿ, ಮತ್ತೆ ಎಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಲ್ಲಿ ಇರೋದಿಲ್ಲ ಅಂತ ಲೈಬ್ರರಿಯನ್ನು ಮಾಡ್ತಿದ್ವಿ. ಒಂದು ಡಿಸೈನ್ ಅನ್ನ ರಾಜಸ್ಥಾನಲ್ಲಿ ನಾವು ಹೋದಾಗ ನೋಡಿದ್ದೆ. ಒಂದು ಡಿಸೈನ್ ಅಲ್ಲಿ ಒಂದು ಫೌಂಡೇಶನ್ ಅವರು ಕಟ್ಸಿದ್ರು. ಅದೇ ರೀತಿಯಲ್ಲಿ ಈ ಡಿಸೈನ್ ನಮ್ಮ ಬಳ್ಳಾರಿಯಲ್ಲಿ ಮಾಡ್ಕೋಬೇಕು, ಇಲ್ಲ ಸೆಂಟ್ರಲ್ ಲೈಬ್ರರಿ ಜಾಗದಲ್ಲೇ ಮಾಡೋಣ ಅಂತೇಳಿ ನಮ್ಮ DC ಅವರು, ADC ಇದು ನಮ್ಮ CEO ಅವ್ರು ಕೂಡ ಬಹಳ ಚೆನ್ನಾಗಿರುತ್ತೆ ಸರ್, ನೀವು ಅನ್ಕೊಂಡಿದ್ದ ಪ್ರಪೋಸಲ್ ಅಂತ ಹೇಳಿ ಹೇಳಿದ್ದಾರೆ. ಅದು ಆದಷ್ಟು ಶೀಘ್ರದಲ್ಲಿ ಅದು ಮಾಡ್ಕೊಡ್ತೀವಿ. ಸರ್, ಪುನರಚನೆ ಸಂಸ್ಥೆಯಲ್ಲಿ ಸಾಕಷ್ಟು ಶಾಸಕರು ಡೆಲ್ಲಿ ಪರೇಡ್ ಮಾಡ್ತಾ ಇದ್ದಾರೆ. ತಾವು ಕೂಡ ಹೈಕಮಾಂಡ್ ನಾಯಕರನ್ನು ಭೇಟಿ ಆಗಿದ್ರು. ಲಾಸ್ಟ್ ಟೈಮ್ ಲೆಟರ್ ಕೂಡ ಬರ್ದಿದ್ರಿ. ಎಲ್ಲಿಗೆ ಬಂತು ಸರ್ ಅದು ಪ್ರೊಸೆಸ್? ಏನು ಭರವಸೆ ಕೊಟ್ಟಿದ್ದಾರೆ? ನಾನೇನು ಡೆಲ್ಲಿಗೆ ಹೋಗಿದ್ದು, ನಾನೆಲ್ಲ ನಮ್ಮ ನಾಯಕರನ್ನ ಹೆಂಗ್ ಪ್ರತಿ 2 ತಿಂಗಳಿಗೆ ಒಂದ್ಸರಿ ಯಾವ ರೀತಿಯಲ್ಲಿ ನಾನು ಹೋಗಿ ಭೇಟಿ ಆಗ್ತೀನೋ ಆ ರೀತಿಯಲ್ಲಿ ನಾನು ಒಬ್ಬನೇ ಹೋಗಿ ಭೇಟಿಯಾಗಿ ಬಂದಂಥದ್ದು. ಅಲ್ಲೇನು ಸಚಿವ ಸ್ಥಾನದ್ದು ಡಿಸ್ಕಷನ್ ಏನು ಬರಲಿಲ್ಲ, ಬೇರೆದೇನು ಡಿಸ್ಕಷನ್. ನಾವು ಹೋದಾಗ ನಮ್ಮ ಜಿಲ್ಲೆಯಲ್ಲಿ ಯಾವ ರೀತಿಯಲ್ಲಿ ನಡೀತಿದೆ, ನಮ್ಮ ಕ್ಷೇತ್ರದಲ್ಲಿ ಏನೇನು ಕೆಲಸಗಳು ಆಗ್ಬೇಕಿದೆ, ಇನ್ನ ಏನು ಪೆಂಡಿಂಗ್ ಇದೆ ಅನ್ನೋದು ನಮ್ಮ ವರಿಷ್ಠರಿಗೆಲ್ಲ ತಿಳಿಸ್ಬೋದು. ನಿನ್ನೆ ಮೊನ್ನೆ ಶಾಸಕರು ಸುಮಾರು 20 to 30 ಶಾಸಕರು ಡೆಲ್ಲಿಯಲ್ಲಿ ಇದ್ದಾರೆ. ಅದು ನಾನು ಪೇಪರಲ್ಲಿ ಇವತ್ತು ನೋಡಿದ್ದು, ನನಗೂ ಅಷ್ಟು ಗೊತ್ತಿಲ್ಲ. ಅವ್ರು ಯಾರು ಸಂಪರ್ಕ ಮಾಡಿದ್ರೆ ಸರ್ ಹೋಗುವಾಗ ನೀವು ಬನ್ನಿ ಜೊತೆಗೆ ಅಂತ ದೆಹಲಿಗೆ? ಇಲ್ಲ, ನನಗೆ ಯಾರು ಮಾಡಿಲ್ಲ. ನಾನು ಮೊನ್ನೆನೇ ಡೆಲ್ಲಿಯಿಂದ ಬಂದಿದ್ದು. ಮೊನ್ನೆನೇ ನಾನು ಪ್ರೈವೇಟ್ ಆಗಿ ಒಂದು ಕೆಲಸ ಇದ್ರೆ ಅಲ್ಲಿ ಹೋಗಿ ಬಿಸ್ನೆಸ್ ಕೆಲಸದ ಮೇಲೆ ಹೋಗಿ ನಮ್ಮ ವರಿಷ್ಠರನ್ನೆಲ್ಲ ಭೇಟಿಯಾಗಿ ಬಂದಿದ್ದೆ. ಖರ್ಗೆ ಅವರು ಭೇಟಿ ಮಾಡಿದ್ರಿ ಸರ್? ಏನಾದ್ರು ರಾಜಕೀಯ ಚರ್ಚೆ ಆಯ್ತಾ ಸರ್? ಬಳ್ಳಾರಿ ಆಯ್ತು ಅಥವಾ ರಾಜ್ಯದ ಬಗ್ಗೆ? ಮತ್ತೆ ನಮ್ಮ ನಾಯಕರು ಅವ್ರ ಹತ್ರ ಹೋದಾಗ ರಾಜಕೀಯ ಚರ್ಚೆನೇ ಆಗುತ್ತೆ. ಇಡೀ ನಮ್ಮ ಜಿಲ್ಲೆಯಲ್ಲಿ ಪಾರ್ಟಿನ ಯಾವ ರೀತಿಯಲ್ಲಿ ಬಲಿಷ್ಠವಾಗಿ ಮಾಡಬೇಕು, ನಮ್ಮ ಜಿಲ್ಲೆಯಲ್ಲಿ ಇನ್ನ ಅಭಿವೃದ್ಧಿ ಕೆಲಸಗಳು ಯಾವ ರೀತಿಯಲ್ಲಿ ಮಾಡಬೇಕು. ಖರ್ಗೆ ಸಾಹೇಬರಿಗೆ ಹೈದರಾಬಾದ್ ಕರ್ನಾಟಕ ಅಂದ್ರೆ ವಿಶೇಷವಾದ ಪ್ರೀತಿ. ಇನ್ನು ಹೈದರಾಬಾದ್ ಕರ್ನಾಟಕದಲ್ಲಿ ಇನ್ನ ಏನೇನು ಅಭಿವೃದ್ಧಿ ಕೆಲಸಗಳು ಮಾಡಿದ್ರೆ ಚೆನ್ನಾಗಿರುತ್ತೆ. ನಿಮ್ಮಂತ ಯುವಕರು ಹೈದರಾಬಾದ್ ಕರ್ನಾಟಕದಲ್ಲಿ ಇನ್ನ ಕಲ್ಯಾಣ ಕರ್ನಾಟಕದಲ್ಲಿ ಇನ್ನ ಅತಿ ಹೆಚ್ಚು ಸಂಖ್ಯೆಯಲ್ಲಿ ರಾಜಕೀಯಕ್ಕೆ ಬಂದ್ರೆ ನಮ್ಮ ಪ್ರಾಂತ್ಯಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಖರ್ಗೆ ಸಾಹೇಬ್ ಒಂದು ಅಭಿಪ್ರಾಯ. ಸದ್ಯಕ್ಕೆ ಒಂದು ಬಹಳ ಚರ್ಚೆ ಆಗ್ತಾ ಇದೆ. ಅಂದ್ರೆ ಕುಮಾರಸ್ವಾಮಿ ಅವರಾಗಿದ್ದು, ಜಮೀರ್ ಅಹಮದ್ ಅವರು ಇನ್ನು ಮಾತುಕತೆ ಮಾಡ್ತಾ ಇದಾರೆ ಅಂತ, ಪಕ್ಷ ತೋರಿತಾರೆ ಅನ್ನೋ ಚರ್ಚೆಗಳಾಗ್ತದೆ. ಈ ರೀತಿ ಹೈಜಾಕ್ ನಡೀತಾ ಇದೆಯಾ ಸರ್ ಪಕ್ಷದಿಂದ? ಬೇರೆ ಗುಂಪುಗಾರಿಕೆ, ಅಲ್ಪಸಂಖ್ಯಾತರೆಲ್ಲರೂ ಬೇರೆ ಗುಂಪುಗಾರಿಕೆ ಮಾಡ್ತಾ ಇದ್ದಾರೆ. ಇಲ್ಲ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ನನಗೇನು ನೀವು ಹೇಳ್ತಿದ್ರೆ ಈಗ ಗೊತ್ತಾಗ್ತದೆ. ಅದ್ರ ಬಗ್ಗೆ ಏನು ಯಾರು ನಮಗೆ ಅಷ್ಟು ಡೆಪ್ತ್ ಆಗಿ ನಮಗೆ ಗೊತ್ತಾಗಲ್ಲ ಇನ್ಫಾರ್ಮೇಶನ್. ಮೊದಲ ಬಾರಿ ಶಾಸಕರು ಗೆದ್ದವರಿಗೆ ಪರಿಗಣಿಸಬೇಕು ಅನ್ನೋ ಕೂಡ ತಾವೇನು ಕೊಟ್ಟಿದ್ರಿ? ಹೈಕಮಾಂಡ್ ಏನಾದ್ರು ಭರವಸೆ ಕೊಟ್ಟಿದೆ ಸರ್? ಇಲ್ಲ, ಭರವಸೆ ಏನು ಕೊಡ್ಲಿಲ್ಲ. ನಾವು ಕೇಳಿದ್ದು ಸತ್ಯ ಇದೆ, ಕೇಳೋದ್ರಲ್ಲಿ ತಪ್ಪು ಇಲ್ಲ. ಯಾಕಂದ್ರೆ ಮೊದಲ ಬಾರಿ ಆದಂತ ಶಾಸಕರಲ್ಲಿ ಕೂಡ ಬಹಳಷ್ಟು ಮಂದಿ ಕಷ್ಟ ಬೀಳೋ ತತ್ವವನ್ನು ಹೊಂದಿದ್ದಂಥವ್ರು ಬಹಳಷ್ಟು ಮಂದಿ ಇದ್ದಾರೆ. ಅಂಥವ್ರು ಮೊದಲ ಬಾರಿ ಆದಂಥವ್ರು, ಯಾಕಂದ್ರೆ ಮೊದಲ ಬಾರಿ ಗೆದ್ದಂಥವ್ರು ಬೇರೆ ಬೇರೆ ಕಡೆ ಮಂತ್ರಿಗಳು, ಮುಖ್ಯಮಂತ್ರಿಗಳು ಕೂಡ ಆಗಿದ್ದಂಥ ಸಂದರ್ಭಗಳಿದೆ. ಅದೇ ನಿಟ್ಟಿನಲ್ಲಿ ಮೊದಲ ಬಾರಿ ಗೆದ್ದಂತ ಶಾಸಕರಿಗೆ ಒಂದು ಅವಕಾಶವನ್ನು ಕೊಡಿ ಅಂತೇಳಿ ಅವಾಗ ಏನು ನಾವು ಕೇಳಿದ್ವಿ. ನಮ್ಮ ಮೊದಲ ಬಾರಿ ಗೆದ್ದಂಥವ್ರದಲ್ಲಿ ಯಾರಿಗೆ ಆಪ್ಟ್ ಪರ್ಸನ್ಸ್ ಇರ್ತಾರೋ ಅಂಥವ್ರಿಗೆ ಕೊಟ್ರೆ ಪಕ್ಷಕ್ಕೆ ಕೂಡ ಅನುಕೂಲ ಆಗುತ್ತೆ ಅಂತೇಳಿ ಒಂದು ರಿಕ್ವೆಸ್ಟ್ ಮಾಡಿದ್ವಿ. ಸರ್, ಈಗ ಬಳ್ಳಾರಿಯಲ್ಲಿ ನೀರಿನ ಸಮಸ್ಯೆ ಬಹಳ ಇದೆ. ನೀರು ಇಲ್ಲ, ಬಳ್ಳಾರಿಯಲ್ಲಿ ಇಷ್ಟಕ್ಕೆ ಮುಂಚೆ ಏನಾಗಿತ್ತು, ಡ್ಯಾಮ್ ಗೇಟ್ಸ್ ಏನು ರಿನೋವೇಷನ್ ಇದು ಹೊಸವಾಗಿ ಮಾಡ್ಬೇಕಂತದಕ್ಕೋಸ್ಕರ ನಾವು ನೀರು ತಗೊಳಕ್ ಆಗಿರಲಿಲ್ಲ. ನಾವು ಒಂದು 5th or 6th ತಾರೀಕಿಗೆ ನಮ್ಮ ನೀರು ನಮಗೆ ಡ್ಯಾಮ್ ಗೇಟ್ಸ್ ಅವೆಲ್ಲ ಆದ್ಮೇಲೆ ನಮ್ಮ ನೀರು ನಮ್ಮ ಅಲಾಟ್ಮೆಂಟ್ ಸಿಕ್ಕಿದೆ. ಈಗ ಅಷ್ಟು ತೊಂದರೆ ಆಗಲ್ಲ, ಯಾಕಂದ್ರೆ ಡ್ಯಾಮ್ ಗೇಟ್ಸ್ ಇಂದ ನಾವು ನೀರು ತಗೊಂಡಿರ್ಲಿಲ್ಲ. ಅದು ಈಗ ಮೊನ್ನೆ 6ನೇ ತಾರೀಕಿಗೆ ನಾವು ನೀರನ್ನು ಬಿಡಿಸ್ಕೊಂಡಿದ್ವಿ. ಈಗೇನು ತೊಂದರೆ ಆಗಲ್ಲ. ನೀವು ಅದು ಹೋದಾಗ ನಿಮಗೂ ಹೇಳಿದ್ದೆ ಲಾಸ್ಟ್ ಟೈಮ್ ಕೆರೆ ವಿಸಿಟ್ ಬಂದಾಗ. ಸರ್, ಈಗ ದಾವಣಗೆರೆ ಉಪಚುನಾವಣೆ ಬಳಿಕ ಈಗ ಅಲ್ಪಸಂಖ್ಯಾತರು ಎಲ್ಲರೂ ಕೂಡ ಈಗ ಅವ್ರು ಸಪೋರ್ಟ್ ಮಾಡಲಿಲ್ಲ ಕಾಂಗ್ರೆಸ್ಗೆ ಅನ್ನೋದು ದೊಡ್ಡ ಮಟ್ಟದ ಚರ್ಚೆ ನಡೀತಾ ಇದೆ ಸರ್. ಇಲ್ಲ, ನನಗೆ ಗೊತ್ತಿದ್ದಂಗೆ ನನ್ನ ಮಾಹಿತಿ ಪ್ರಕಾರ ಅಲ್ಪಸಂಖ್ಯಾತರು ಸಪೋರ್ಟ್ ಮಾಡಿ ಕಾಂಗ್ರೆಸ್ಗೆ ಅವ್ರು ಟಿಕೆಟ್ ಕೇಳಿರ್ಬೋದು. ರಿಸಲ್ಟ್ ಏನಾದ್ರು ಪಕ್ಷದ ಮೇಲೆ ಪ್ರಭಾವ ಬೀರಬಹುದು ಸರ್? ಏನಾದ್ರು ರಿಸಲ್ಟ್ ಗೆದ್ದೆ ಗೆಲ್ತೀವಿ, ಅದ್ರಾಗ ಏನು ಪಕ್ಷದ ಮೇಲೆ ಏನು ಪ್ರಭಾವ ಬೀಳಲ್ಲ. ನಾವೇ ಗೆಲ್ಲೋದೇ ಇದ್ದಾಗ. SDPI ಅಭ್ಯರ್ಥಿಗೆ ಫಂಡಿಂಗ್ ಮಾಡಿದ್ದಾರೆ ಜಮೀರ್ ಅಹಮದ್ ಅವರು. ನೀರು ಕಡಿಮೆ ಆಗುತ್ತೆ ಅನ್ನೋದು ಅಲ್ಲ, ಅಲ್ಲಿ ಏನೋ ಲೀಡ್ ಕಮ್ಮಿ ಆಗೋದು ನಾರ್ಮಲ್, ಅವೆಲ್ಲ ನಡೀತಾನೆ ಇರುತ್ತೆ. ಏನ್ ಪ್ರತಿ ಸಾರಿ ಎಲೆಕ್ಷನ್ ನಡೆದಾಗ ಒಬ್ರು 50,000 ಗೆಲ್ತಾರೆ, 30,000 ಗೆಲ್ತಾರೆ ಅನ್ನೋದು. 1 ಓಟಿಂದ ಗೆದ್ರು ಗೆದ್ದಂಗೆ ಗೆಲ್ತಾರೆ. ಯಾಕಂದ್ರೆ ಫಸ್ಟ್ ಟೈಮ್ 2 ಕ್ಷೇತ್ರ ಗೆಲ್ತಾರೆ. ಯಾಕಂದ್ರೆ ನಮ್ ಗ್ಯಾರಂಟಿ ಸ್ಕೀಮ್ಗಳು ಆ ರೀತಿಯಲ್ಲಿ ಇದೆ, ಜನಕ್ಕೆ ರೀಚ್ ಆಗ್ತದೆ.
ಸರ್ ಯುವಕರಿಗೆ ಜಾಸ್ತಿ ಇನ್ನೊಂದು ಇಲ್ಲಿ ಜಿಮ್ ಆಗ್ತಾ ಇದೆ, ಸ್ವಲ್ಪ ಆಮೆಗತ್ತಲ್ಲಿ ನಡೀತಾ ಇದೆ. ನಾನು ಅವರು ಕೂಡ ಇಲ್ಲಿ ಜಿಮ್ ಏನ್ ಮಾಡ್ತಿದ್ದೀವಿ ಅವ್ರು ಕೂಡ ಕರೆಸಿ ಮಾತಾಡ್ತೀನಿ. ಇಲ್ಲಿ ನಾನು ಉದ್ದೇಶಪೂರ್ವಕವಾಗಿ ನಾನು ನಾಗೇಂದ್ರಣ್ಣವ್ರು ಮಂತ್ರಿ ಆದಾಗ ಅವ್ರ ಕ್ಷೇತ್ರಕ್ಕೆ ಕೂಡ ಅವ್ರು ದುಡ್ಡು ಕೊಡ್ಲಿಲ್ಲ. ನಾನು ನಾಗೇಂದ್ರಣ್ಣವ್ರ ಹತ್ರ ಕೇಳಿ 12 ಕೋಟಿ ರೂಪಾಯಿ ಜಿಮ್ ಮಾಡಬೇಕು, ನಮ್ಮ ಬಳ್ಳಾರಿ ನಗರದ ಯುವಕರಿಗೆ ಒಂದು ಪ್ರೈವೇಟ್ ಜಿಮ್ಗೆ ಹೋದ್ರೆ ಯಾವ ರೀತಿಯಲ್ಲಿ ಇರುತ್ತೋ ಆ ರೀತಿಯಲ್ಲಿ ಮಾಡ್ಬೇಕಂತ ಕೇಳಿದ್ವಿ. ಇವರು ಬೆಂಗಳೂರವರು ಮಂಗಳೂರವರು ಇರಬೇಕು ಕಾಂಟ್ರಾಕ್ಟರ್ಸ್, ನನಗೂ ಅಷ್ಟು ಗೊತ್ತಿಲ್ಲ, ಕರೆಸಿ ಮಾತಾಡಿ ಅದನ್ನ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.